ನವೀನ್ ಕುಮಾರ್ ಅಂತ ಯುವ ಸಾಮಾಜಿಕ ಹೋರಾಟಗಾರರು ಟೇಕಲ್ ನಿನ್ನೆ ಮುಳುಬಾಗಿಲು ಭಾಗದ ಡೈರೆಕ್ಟ್ರು ಮಂಜುನಾಥ್ ಅಂತ ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಕೊಚ್ಚಮೂಲಲ್ಲಿ ಯಾವುದೇ ಹಗರಣ ನಡೆದಿಲ್ಲ, ನಾವು 12 ವರ್ಷದ್ದು ಆಡಿಟ್ ಕೊಡ್ತೀರಿ ಅದು ಇದು ಅಂತ ಹೇಳಿದ್ದಾರೆ. ಈ ಉದ್ಯೋಗ ನೇಮಕಾತಿ ಹಗರಣ ನಡೆದಿದೆ, ಇವರೇ ಪ್ರಾಸಿಕ್ಯೂಷನ್ಗೆ ಅನುಮತಿಗಳು ಕೊಡೋಕ್ಕೆ ಇವರೇ ಮಂಡಳಿ ಇದು ಸಾಮಾನ್ಯ ಸಭೆಯಲ್ಲಿ ಕೊಡಬಾರ್ದು ಲೋಕಾಯುಕ್ತಕ್ಕೆ ಅಂತ ನಿರ್ಣಯಗಳು ಮಾಡ್ತಾರೆ. ಆದರೆ ಶಾಸಕರು ಮಾಲೂರು ಶಾಸಕರು ಪರವಾಗಿ ಇವರು ಬಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ. ಎಷ್ಟೋ ಜನ ಬಡ ಮಕ್ಕಳ ವಿದ್ಯಾಭ್ಯಾಸ ಮಾಡಿ ಯಾವುದೋ ಉದ್ಯೋಗ ಪಡಿಬೇಕಂತ ಒಂದು ಆಸೆಗಳು ಇಟ್ಕೊಂಡಿರ್ತಾರೆ. ಇವರು ನೇಮಕಾತಿ ಹಗರಣ ಯಾವ ರೀತಿ ಮಾಡಿದ್ದಾರೆ, ಎಷ್ಟೆಲ್ಲ ದುಡ್ಡು ತಗೊಂಡು ಯಾರು ಅನರ್ಹರನ್ನ ಅಲ್ಲ ನೇಮಕ ಮಾಡಿ ಇವಾಗ ಅದ್ರ ಪರವಾಗಿ ಅದ್ರ ಬಗ್ಗೆ ಯಾವ ನಿರ್ದೇಶಕರು ಮಾತಾಡ್ತಾ ಇಲ್ಲ. ಆದರೆ ಹಗರಣ ಯಾವುದೂ ಆಗಿಲ್ಲ, ಇದು ಸುಳ್ಳು ಆರೋಪ ಅಂತ ಮಾನ್ಯ ಮುಳುಬಾಗಿಲು ಭಾಗ ಇದು ಶ್ರೀನಿವಾಸಪುರ ಭಾಗದ ಮಂಜುನಾಥ್ ಅವರು ನಿನ್ನೆ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳಿದ್ದಾರೆ. ಎಷ್ಟೋ ಬಡ ಮಕ್ಕಳನ್ನು ಅರ್ಹತೆ ಇರೋವರನ್ನು ಅವರ ಬದುಕುಗಳು ನಾಶ ಆಯಿತು, ಅವ್ರ ಕುಟುಂಬಗಳು ಏನೋ ನನ್ನ ಮಗ ಉದ್ಯೋಗ ಪಡಿತಾನ ಅಂದ್ಕೊಂಡಿದ್ರು, ಅಂಥ ಕನಸನ್ನು ನಾಶ ಮಾಡಿ ಯಾರೋ ಅನರ್ಹರನ್ನ ದುಡ್ಡುಗಳು ಪಡ್ಕೊಂಡು 30 ಲಕ್ಷ 50 ಲಕ್ಷ ಪಡ್ಕೊಂಡು ಆಯ್ಕೆ ಮಾಡಿ ಅವ್ರ ಬದುಕನ್ನ ನಾಶ ಮಾಡಿ ಅದ್ರ ಬಗ್ಗೆ ಯಾವ ಡೈರೆಕ್ಟ್ರು ಈಗ ಆಯ್ಕೆ ಆಗಿರೋರು ಅಷ್ಟೇ ಯಾರು ಮಾಡ್ತಾ ಇಲ್ಲ. ಮತ್ತು ಮಾಲೂರು ಶಾಸಕರ ಬಗ್ಗೆ ಬಂದು ಅವರ ಪರವಾಗಿ ಇವರು ಪತ್ರಿಕಾಗೋಷ್ಠಿಗಳು ಮಾಡ್ತಾರೆ. ನಮ್ಮ ಮಾಲೂರು ಶಾಸಕರು ರೈತನ ಮಗನು, ನಾನು ಬಡತನದಿಂದ ಬೆಳೆದು ಬಂದಿದ್ದು ಅಂತ ಇರ್ತಾರೆ. ನಮ್ಮ ರೈತನ ಎಂಥ ರೈತನಂದರೆ ಡೈಮಂಡ್ ರಾಗಿ ಬೆಳಿತಾನೆ, ಡೊನಾಲ್ಡ್ ಟ್ರಂಪ್ಗೆ ಆ ರಾಗಿನೇ ಬೆಳಿಗ್ಗೆ ಊಟಕ್ಕೆ ಕಳಿಸೋದು ಅಂಥ ರೈತ ಅಂದರೆ ನಮ್ಮ ಮಾಲೂರು ಶಾಸಕ ನಂಜೇಗೌಡರು. ಇವ್ರು ಹೇಳೋಕ್ಕೆ ಮಾನ ಮರ್ಯಾದೆ ಏನೂ ಇಲ್ಲ. ಆ ಉದ್ಯೋಗ ಹಗರಣ ಮಾಡಿ ಎಷ್ಟೋ ಕುಟುಂಬಗಳು ಬಡಪಾಯಿ ಮಕ್ಕಳ ಕನಸು ಕಂಡಿದ್ರು, ಆ ಕನಸನ್ನ ನಾಶ ಮಾಡಿದ್ರು. ಇವ್ರಿಗೆ ಆ ಶಾಪ ಒಂದಲ್ಲ ಒಂದಿನ ತಡ್ದಿರ ಅಂತೂ ಬಿಡಲ್ಲ, ಇವರು ಕುಟುಂಬಗಳೇ ನಾಶ ಆಗಿಬಿಡ್ತದೆ. ಇದರಲ್ಲಿ ಯಾರ್ಯಾರು ಅವ್ನು ಗೋಪಾಲ್ ಮೂರ್ತಿ MD ಇರ್ಬೋದು, ಅವ್ನು ನಾಗೇಶ್ ಇರ್ಬೋದು, ಈ ವಿದ್ಯಾವಂತ ಅಧಿಕಾರಿಗಳಾಗಿ ಈ ಉದ್ಯೋಗ ಹಗರಣದಲ್ಲಿ ಶಾಮೀಲಾಗಿ ಈ ರೀತಿ ಮಾಡಿದ್ದಾರೆ. ಯಾರ್ಯಾರು ಮಾಡಿದಾರೋ ಅವರೆಲ್ಲರೂ ಅವರ ಶಾಪ ತಟ್ಟಿ ನಾಶ ಆಗಿಬಿಡ್ತಾರಂತ ಈ ಮುಖಾಂತರ ಹೇಳಿರ್ತೀನಿ. ಮಾನ ಮರ್ಯಾದೆ ಇಲ್ದಿರ ಬಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ. ಒಂದು ಎಥಿಕ್ಸ್ ಇಲ್ಲ ಇವತ್ತು ರಾಜಕಾರಣದಲ್ಲಿ, ಏನನ್ನ ಅನ್ನೋ ಮಾನ ಮರ್ಯಾದೆ ಇಲ್ದಿರ ಇವತ್ತು ಇದು ಮಾಡ್ತಾ ಇದ್ದಾರೆ ಅಂತ ಈ ಮುಖಾಂತರ ಹೇಳ್ತೀನಿ. ತಕ್ಷಣ ಇದನ್ನು CBI ತನಿಖೆಗೆ ಕೊಟ್ಟರೆ ಸರಿ ಹೋಗ್ತದೆ, ಎಲ್ಲ ಮೂಲ ಹಗರಣ ಈಚೆ ಬರ್ತದೆ. ಇವರು ಸತ್ಯ ಹರಿಶ್ಚಂದ್ರ ಅಂದರೆ ಇವರೇ ನಿರ್ಣಯ ಮಾಡಿ ಆಡಿಟಿಂಗ್ ಕೊಟ್ಬಿಡ್ತಾರೆ, ಬಾಯಲ್ಲಿ ಹೇಳ್ತಾರೆ. ಆದರೆ RTIಗಳು ಹಾಕಿದರೆ ಯಾರಾದರೂ ನಮಗೆ ಇದು ವ್ಯಾಪ್ತಿಗೆ ಬರಲ್ಲ, ನಾವು ಕೊಡೋಕ್ಕೆ ಬರಲ್ಲ ಅಂತ ರಿಪ್ಲೈಗಳು ಕೊಡ್ತಾರೆ. ಇದೊಂಥರ ಡ್ರಾಮಾ. ಈಗ ನಮ್ಮ ಶಾಸಕರು ಹೇಳ್ತಾರೆ, ನಾನು ಎಲ್ಲ ದಾಖಲೆಗಳು ಕೊಟ್ಬಿಟ್ಟಿದ್ದೀನಿ, ನಾವು ಲೋಕಾಯುಕ್ತಕ್ಕೆ ಏನು ಬೇಕಾದರೂ ಎಲ್ಲ ಸಹಕಾರ ಕೊಟ್ಬಿಟ್ಟಿದ್ದೀನಿ ಅಂತ. ಅದೇ ಅವರೇ ಲೋಕಾಯುಕ್ತ ಸಂಸ್ಥೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ರೆ ಇವರೇ ಸಾಮಾನ್ಯ ಸಭೆಯಲ್ಲಿ ಕೊಡೋಕ್ಕೆ ಬರಲ್ಲ, ಇದು ಅಂತ ಅದನ್ನು ಇದು ಮಾಡ್ತಾರೆ. ಆ ರೀತಿ ನಡೀತಾ ತಕ್ಷಣ ಇದನ್ನು CBI ತನಿಖೆಗೆ ಕೊಡಬೇಕಂತ ನಾನು ಒತ್ತಾಯಿಸ್ತೀನಿ. ಹಗರಣಗಳಾಗಿಲ್ಲ, ಆರೋಪ ಆಗಿಲ್ಲ ಅಂದರೆ ಈಗ ED ಅವ್ರ ಮನೆಗಳ ಮೇಲೆ ದಾಳಿ ಆಯಿತು, ಯಾರ್ಯಾರು ಎಲ್ಲೆಲ್ಲಿ ಏನೇನು ಮಾಡಿದ್ರು ಪ್ರತಿಯೊಂದು ಹಗರಣವೂ ED ಅವರು ರಿಪೋರ್ಟೇ ಕೊಟ್ಟಿದ್ದಾರೆ. ಮೊನ್ನೆ ಲೋಕಾಯುಕ್ತ ಇದು ಪ್ರೂವ್ ಆಗಿದೆ ಮೇಲ್ನೋಟಕ್ಕೆ ಅಂತ ಪ್ರೂವ್ ಆಗಿಬಿಟ್ಟಿದೆ, ಇದ್ರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ರಿ ಅಂದರೆ ಇದು ಅನುಮತಿ ಕೊಡ್ತಾ ಇಲ್ಲ. ಮತ್ತು CM ಅವ್ರಿಗೆ ಮನವಿ ಮಾಡಿದ್ರೆ ಕೂಡ ಈ ಅನುಮತಿಗಳು ಕೊಡ್ತಾ ಇಲ್ಲ ಇವರು. ಮತ್ತು ಇದು EDಯಲ್ಲಿದೆ, ಲೋಕಾಯುಕ್ತದಲ್ಲಿದೆ, ತನಿಖೆ ಮಾಡಲಿ, ಪ್ರೂವ್ ಆಗಲಿ, ಆಮೇಲೆ ನೋಡೋಣ ಅಂತ ಬಂದು ಮಾನ ಮರ್ಯಾದೆ ಇಲ್ದಿರ ಮೀಡಿಯಾ ಮುಂದೆ ಮಾತಾಡ್ತಾರೆ ಇವರು. ಈಗ ಇಲ್ಲೇ ಇದೆ, ನಮ್ಮ ಹತ್ರನೇ ಇದೆ ಪ್ರೂವ್ ಆಗಿರೋದು ED ದಾಖಲೆಗಳು. ಲೋಕಾಯುಕ್ತ ಕೇಳಿ ಪ್ರಾಸಿಕ್ಯೂಷನ್ಗೆ ಯಾರ್ಯಾರು ನಂಜೇಗೌಡರು ಏನು ಮಾಡಿದ್ದಾರೆ, ಏನು ಎತ್ತ ಪ್ರತಿಯೊಂದು ಇಲ್ಲೇ ನಮ್ಮ ಹತ್ರನೇ ಇದೆ ದಾಖಲೆ. ಅವರು ರಾಜಕೀಯವಾಗಿ ಮಂಜುನಾಥ್ ಗೌಡರು ನಂಜೇಗೌಡರು ಆರೋಪ ಮಾಡ್ಬೋದು, ನಾವು ವಿತ್ ಪ್ರೂಫು ಇಲ್ಲೇ ಏನೇನು ಯಾರ್ಯಾರು ಪಾಲ್ದಾರರು ಇದರಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಯಾವ್ಯಾವ OMR ಶೀಟ್ಗಳು ತಿದ್ದಿದ್ದಾರೆ ಪ್ರತಿಯೊಂದು ಈಗ ಪ್ರೂವ್ ಆಗಿದೆ ED ದಾಖಲೆಗಳಲ್ಲಿ. ಲೋಕಾಯುಕ್ತ ಅದು ದಾಖಲೆಗಳ ಮುಖಾಂತರ ಪ್ರಾಸಿಕ್ಯೂಷನ್ಗೂ ಕೇಳಿದ್ದಾರೆ. ಆದರೆ ಸರ್ಕಾರ ಮಟ್ಟದಲ್ಲಿ ಯಾವ ಅಧಿಕಾರಿಗೂ ಪ್ರಾಸಿಕ್ಯೂಷನ್ ಕೊಡದೆ ರಾಜಕೀಯ ಒತ್ತಡದಿಂದ ಮತ್ತು ಇಲ್ಲಿ ವಿರೋಧ ಪಕ್ಷಗಳು ಒಂಥರ ಅಡ್ಜಸ್ಟ್ಮೆಂಟು ಮೇಲ್ನೋಟಕ್ಕೆ. ಈ ಕೋಮೂಲ ಹಗರಣದ ಬಗ್ಗೆ ಯಾರೂ ಒಂದು ಪ್ರತಿಭಟನೆ ಮಾಡಿಲ್ಲ, ಮೀಡಿಯಾಗಳ ಮುಂದೆ ಮಾತ್ರ ಇವರು ಶೋಗಳು ಮಾಡ್ಕೊಂಡು ಈ ರೀತಿ ನಡೀತಾ ಇದೆ. ತಕ್ಷಣ ಇದನ್ನು ಸಂಬಂಧಪಟ್ಟ ಅವರು ನಾವೆಲ್ಲ ಸತ್ಯ ಹರಿಶ್ಚಂದ್ರ ಅಂದರೆ CBI ಕೊಟ್ಬಿಟ್ರೆ ಎಲ್ಲ ಸತ್ಯ ಹರಿಶ್ಚಂದ್ರ ಯಾರ್ಯಾರಿದ್ರೋ ಎಲ್ಲ ಹೊರಗೆ ಬಂದು ಈ ಹಗರಣದಲ್ಲಿ ಇಲ್ಲೇ ಇದೆಲ್ಲ ಪ್ರೂವ್ನೇ ಆಗಿಬಿಟ್ಟಿದೆ. ಶಾಸಕ ನಂಜೇಗೌಡರು, KN ನಾಗರಾಜು, ರಾಜು ಕೃಷ್ಣ ಇವರು, ಮತ್ತು ಅಶ್ವಥ್ ನಾರಾಯಣ, ಗೋಪಾಲ್ ಮೂರ್ತಿ, ಸುರೇಶು, ಲಿಂಗರಾಜು, ನಾಗೇಶು, ಗೀತಾ, ನಾಗೇಂದ್ರ ಪ್ರಸಾದ್ ಖಾಸಗಿ ವ್ಯಕ್ತಿ, ಇಷ್ಟು ಜನರ ಮೇಲೆ ಪ್ರೂವ್ ಆಗಿದೆ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ದಾರೆ. ಈಗ ಶಾಸಕರು ಅವ್ರಿಗೆ ವಿಧಾನಸಭಾ ಅಧ್ಯಕ್ಷರು
ಪ್ರಾಸಿಕ್ಯೂಷನ್ ಕೊಡಬೇಕು, ಅವರು ಕೊಟ್ಟಿಲ್ಲ. ಮತ್ತು ಅವ್ರಿಗೆ ಇವರು ಗೋಪಾಲ್ ಮೂರ್ತಿ, ಇವರು KMF ಇವರು ಏನು ಉದ್ಯೋಗಿ, ಅವರು KMFಲ್ಲಿ ಕೊಡಬೇಕು, ಅಲ್ಲಿ ಅವರು ಇನ್ನೂ ಕೊಟ್ಟಿಲ್ಲ. ಈ ರೀತಿ ರಾಜಕೀಯ ಒತ್ತಡ ಮೇಲೆ ಬಂತು, ಮೀಡಿಯಾದಲ್ಲಿ ತನಿಖೆ ಆಗಲಿ ಪ್ರೂವ್ ಆಗಲಿ ಅಂತ ಹೇಳೋದು, ಮತ್ತು ಅಲ್ಲಿಗೆ ಸ್ಟಾಪು. ಈ ರೀತಿ ನಡೀತಾ ಇದೆ. ಮುಂದಿನ ನಡೆ ಏನಂತ ಹೇಳಿದ್ರೆ, ಈಗ ನ್ಯಾಯಾಲಯಕ್ಕೆ ಹೋಗಬೇಕು. ನಾವು ಈ ಮುಖಾಂತರ ಏನು ಒತ್ತಾಯಿಸ್ತೀವಿ ಅಂದರೆ, ಇವರೆಲ್ಲ ಸತ್ಯ ಹರಿಶ್ಚಂದ್ರರು ರೀತಿ ಮಾತಾಡ್ತಾ ಇದ್ದಾರೆ. ಇವರೇ ಎಲ್ಲ ಸೇರಿ CBI ಕೊಟ್ಬಿಡಲಿ, ನಾವು ಏನೇನು ತಿಂದಿದ್ದಾರೋ ಇಲ್ಲೋ ಇವ್ರು ಸತ್ಯ ಹರಿಶ್ಚಂದ್ರರು ಅಂತ ಈಚೆಗೆ ಬಂದುಬಿಡ್ಲಿ ಅಂತ ಈ ಮುಖಾಂತರ ನಾವು ಒತ್ತಾಯಿಸ್ತೀವಿ.